ಆ ಹಳ್ಳಿಯಲ್ಲಿ ಕುಡಿಯೋ ನೀರಿಗೂ ಹಾಹಾಕಾರ. ಮಕ್ಕಳು ಶಾಲೆಗೆ ಹೋಗೋದನ್ನೇ ಮರೆತಿದ್ದಾರೆ. ಊರಿನ ಜನರಿಗೆ ನೀರು ತುಂಬಿಸೋದೇ ನಿತ್ಯ ಕಾಯಕವಾಗಿದೆ. ಬೇಸಿಗೆಗೂ ಮೊದಲೇ ಬಿಂದಿಗೆ ಹಿಡಿದು ಅಲೆದಾಡ್ತಿದ್ದಾರೆ. ಮತ್ತೊಂದೆಡೆ ಹಾಸ್ಟೆಲ್ನಲ್ಲಿ ಕೊಡ್ತಿರೋ ಊಟದ ವಿರುದ್ಧ ಹುಡುಗರು ಸಿಡಿದೆದ್ದಿದ್ದಾರೆ. ಇಂದಿರಾನಗರ ತಾಂಡಾದಲ್ಲಿ ನೀರಿಗಾಗಿ ಪರದಾಟ. ಶಾಲೆ ಬದಲು ನೀರು ಹಿಡಿಯೋದ್ರಲ್ಲೇ ಮಕ್ಕಳು ಬ್ಯುಸಿ. ಇದು ಕೊಪ್ಪಳ ತಾಲೂಕಿನ ಇಂದಿರಾನಗರ ತಾಂಡ. ಈ ತಾಂಡಾದ ಜನರಿಗೆ ನಿತ್ಯ ನೀರು ತುಂಬಿಸೋದೇ ಕೆಲಸವಾಗಿದೆ. ಕೊಳವೆ ಬಾವಿಗಳು ಬತ್ತಿ ಹೋಗಿದ್ದು ಖಾಸಗಿ ವ್ಯಕ್ತಿಗಳ ಬೋರ್ವೆಲ್ನಲ್ಲಿ ಕಾಡಿ ಬೇಡಿ ನೀರು ತರ್ತಾ ಇದ್ದಾರೆ. ದೊಡ್ಡವರು ಕೂಲಿ ಕೆಲಸಕ್ಕೆ ಹೋದ್ರೆ ಶಾಲಾ ಮಕ್ಕಳು ವೃದ್ಧರು ನೀರು ತರೋದ್ರಲ್ಲೇ ಕಾಲ ಕಳೀತಿದ್ದಾರೆ. ಸರ ನೀರಿಲ್ರಿ, ಹೊಲಕ್ ಹೋಗ್ಬೇಕ್ರಿ, ಸಾಲಿಗೆ ಲೇಟ್ ಆಕತ್ರಿ, ಮತ್ತೆ ಸಾಲಿಗೆ ಹೋಗ ಮಾಸ್ತರ್ ಬೈತಾರ್ರಿ, ಮತ್ತೆ ಬೈಡಿದ್ರ ಲೇಟ್ ಆಗಿ ಅದಕ್ಕೆ ಬರ್ತೀರಿ ಅಂದ್ರೆ ನೀರಿಲ್ರಿ, ಕರೆಂಟ್ ಬತ್ರಿ, ಸಾಲಿ ಲೇಟ್ ಆಗಿಬಿಡ್ತೀರಿ. ನೀರು ಇರ್ಕಂದ್ರೆ ಹೊಲಕ್ ಹೋಗ್ಬೇಕ್ರಿ, ಹೊಲಕ್ ಹೋಗಿ ಅಲ್ಲಿ ನೀರು ಬಿಡುದಿಲ್ರಿ ಅವ್ರು. ಸರ್ಕಾರ ಜಲಜೀವನ್ ಮಿಷನ್ ಅಡಿ ಮನೆ ಮನೆಗೆ ಗಂಗೆ ಯೋಜನೆ ಜಾರಿಗೆ ತಂದಿದೆ. ಪ್ರತಿ ಮನೆಗೆ ನಳ ಹಾಕಿ ವರ್ಷ ಕಳೆದ್ರೂ ಒಂದು ಹನಿ ನೀರು ಬಂದಿಲ್ಲ. ನಮಗೆ ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಇದು ನೀರಿನ ಕಥೆಯಾದ್ರೆ ಬಳ್ಳಾರಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಒಳ್ಳೆ ಊಟ ಇಲ್ಲದೆ ಪರದಾಡ್ತಿದ್ದಾರೆ. ಅರೆಬೆಂದ ಅನ್ನ, ಹುಳು ಬಿದ್ದಿರೋ ಊಟ. ಇದು ಬಳ್ಳಾರಿ ನಗರದ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೊಡ್ತಿರೋ ಊಟ. ಈ ವಸತಿ ನಿಲಯದಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ರು ಅಧಿಕಾರಿಗಳು ಮಕ್ಕಳಿಗೆ ಕಳಪೆ ಊಟ ಕೊಡ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಒಂದಿನ ಎಗ್ ಸರಿಗೆ ಬಂದಿರಂಗಿಲ್ಲ. ಎಗ್ ನೋಡಿದ್ರೆ ಹೇಳ್ಬೇಕಂದ್ರೆ ಎಗ್ಗಿನ ಇವತ್ತು 1 ಕೆಜಿ ಅಕ್ಕಿ ರೇಟ್ ಏನಿದೆ, ಸಿಲಿಂಡರ್ ರೇಟ್ ಏನಿದೆ, ಎಣ್ಣೆ ರೇಟ್ ಏನಿದೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಷಯನೇ. ಎಷ್ಟು ದುಬಾರಿ ಆಗಿದೆ ಅನ್ನೋದು. ಈಗ ಮಾಡಿರ್ತಕ್ಕಂಥ ಪ್ರತಿಯೊಂದು ಅಡಿಗೆ ಸಹ ಚೆಲ್ಲಬೇಕಾಗುತ್ತೆ. ಆ ಚೆಲ್ಲಿರ್ತಕ್ಕಂಥ ಅಡಿಗೆ ವೇಸ್ಟ್ ಆಗುತ್ತೆ. ಯಾರ ದುಡ್ಡಲ್ಲಿ ವೇಸ್ಟ್ ಆಗುತ್ತೆ? ನಾವು ಕಟ್ಟಿರೋ ಟ್ಯಾಕ್ಸ್ ತಾನೇ ಬರೋದು. ಅನುದಾನ ಅಂದ್ರೆ ಏನು ಸುಮ್ಮನೆ ಬರ್ತಾ? ಹಾಸ್ಟೆಲ್ಗೆ ಭೇಟಿ ನೀಡಿದ ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿ ಹಿರೇಮಠ ಪರಿಶೀಲನೆ ನಡೆಸಿ ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಪದೇ ಅಂತಿಲ್ಲ ಸರ್. ಅಕ್ಕಿ ಏನಾಗಿದೆ ಅಂದ್ರೆ ಹೊಸ ಅಕ್ಕಿ ಬಂದಿರೋದು 2 ಡೇಸ್ ಬ್ಯಾಕು ಸ್ವಲ್ಪ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಪಲಾವ್ ಮಾಡಿದ್ದಾರೆ, ಸ್ವಲ್ಪ ಅಕ್ಕಿ ಆಗಿದೆ. ಬಟ್ ಅಡುಗೆಯವ್ರೊಬ್ಬರು ಮಾತ್ರ ಸ್ವಲ್ಪ ಅವರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರು ಮಾಡ್ಬೇಕಾದ್ರೆ ಒಂದು 4 ಸರ್ ಆಗಿದೆ. ಅವ್ರಿಗೂ ನಾವು ಬುದ್ಧಿವಾದ ಹೇಳಿದ್ದೀನಿ, ಅವ್ರಿಗೆ ಬೇರೆ ಕೆಲಸನೂ ಕೊಟ್ಟಿದ್ದೀನಿ ಅವರಿಗೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಇತ್ತ ಗಮನ ಹರಿಸಬೇಕಿದೆ. ಕೊಪ್ಪಳದಿಂದ ಸಂಜಯ್ ಜೊತೆ ವಿನಾಯಕ್ ಬಡಿಗೇರ, TV9 ಬಳ್ಳಾರಿ.